ಹಲೋ ಗೈಸ್, ನೋಡಿ ಏನಪ್ಪ ವಿಚಾರ ಅಂದರೆ ನಾನು ಆ್ಯಕ್ಚುಲಿ ನಮ್ಮದು ದಾಳಿಂಬೆ ಗಿಡ ಕಾಯಿ ಬಿಡ್ತಿತ್ತು. ಸೊ ನೋಡಿ ನಮ್ಮ ದಾಳಿಂಬೆ ಗಿಡ ನೋಡಿ ಕಾಯಿ ಬಿಡ್ತಾಯಿತ್ತು. ಅದು ಸ್ವಲ್ಪ ಬಗ್ಬಿಟ್ಟಿತ್ತು. ಸೊ ದಾಳಿಂಬೆ ಗಿಡ ಬೆಳೆದಿರೋರಿಗೆ ಗೊತ್ತಿರುತ್ತೆ, ಸ್ವಲ್ಪ ಅಂಬ್ದಾರ ಇರುತ್ತೆ. ಕಾಯಿ ಬಿಟ್ಟರೆ ಏನಾದ್ರೂ ವಜನ ಆಯಿತು ಅಂದರೆ ಈ ಥರ ಬಗ್ಬಿಡ್ತೈತೆ. ಸೊ ಅದಕ್ಕೆ ನಾನು ಇದನ್ನು ಕಟ್ಟೋಣ ಅಂತ ಬಂದೆ. ಏನೋ ದಡಿ ಕಟ್ಬಿಟ್ಟು ಅದನ್ನು ಸ್ಟ್ರೈಟ್ ಮಾಡೋಣ ಅಂತ ಬಂದೆ. ಎಲ್ಲ ನೆಲಕ್ಕೆ ಬಿದ್ದರೆ ಇದೇನಾದ್ರು ನೆಲಕ್ಕೆ ತಾಕ್ತು ಅಂದರೆ ನೋಡಿ ಈ ಥರ ಅಂಬುಗಳು ಬೆಳವಣಿಗೆ ಕುಂಠಿತ ಆಗ್ಬಿಡ್ತೈತೆ ನೆಲಕ್ಕೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಅದನ್ನು ಕಟ್ಟೋಣ ಅಂತ ಬಂದೆ. ಏನಪ್ಪ ವಿಚಾರ ಅಂದರೆ ನೋಡಿ, ಇವಾಗ ಊರ ಕಡೆ ಒಂದು ಸಣ್ಣ ಪುಟ್ಟ ಜಮೀನು ಮಡಗಿರೋರು ಅಂದರೆ ಒಂದು ಎಕರೆ 2 ಎಕರೆ ಇರೋರು, ಜಾಸ್ತಿ ಇರೋರು ಕೂಡ ನೋಡಿ ಈ ಥರ ನೋಡಿ, ನಾವು ಸಿಂಪಲ್ಲಾಗಿ ಒಂದು ಫಾರ್ಮ್ ಹೌಸ್ ಅಂತ ಮಾಡ್ಕೊಂಡಿದ್ದೀವಿ. ಈ ಥರ ಫಾರ್ಮ್ ಹೌಸ್ ಮಾಡ್ಕೊಂಡಿರೋರು ನೋಡಿ, ಬೆಂಗಳೂರಲ್ಲಿ ತುಂಬ ಥರ ಹಣ್ಣುಗಳೆಲ್ಲ ಸಿಗ್ತವೆ. ನಾವು ನೋಡಿ ಊರಲ್ಲಿ ಜಮೀನು ಮಡಿಕೊಂಡು ನಾವು ಏನೋ ಕೆಮಿಕಲ್ಲು ಮತ್ತು ತಿರ್ಗಾ ಏನೇನೋ ಔಷಧಿ ಎಲ್ಲ ಸಿಂಪರಣೆ ಮಾಡಿರೋ ಆ ಫ್ರೂಟ್ಗಳನ್ನೆಲ್ಲ ತಿಂತೀವಿ ನಾವು. ಸೊ ಕರೆಕ್ಟಾ? ನಾನು ಏನಂದರೆ ಇವಾಗ ನೋಡಿ ಊರ ಕಡೆ ಜಮೀನಿರೋರು, ಸೊ ನೋಡಿ ಈ ಥರ ಒಂದೊಂದು ಸಸಿಗಳು ನೋಡಿ, ಒಂದು ದಾಳಿಂಬೆ ಗಿಡ, ನಾನು ನೋಡಿ ಇಲ್ಲೊಂದು ದಾಳಿಂಬೆ ಗಿಡ ಹಾಕಿದ್ದೀನಿ. ಮತ್ತು ನೋಡಿ ತೋರಿಸ್ತೀನಿ ನೋಡಿ, ಇದು ಜಂಪ್ನೇರಳೆ ಗಿಡ. ಇನ್ನೊಂದು ನೆಕ್ಸ್ಟ್ ಇಯರ್ ಇದು ಫಲ ಬಿಡ್ತೈತೆ. ಇದೊಂದು ಈ ಥರ ಒಂದು ಜಂಪ್ನೇರಳೆ ಗಿಡ. ಮೂಸಂಬಿ ಗಿಡ, ಇದು ಇನ್ನೂ ಫಲ ಬಿಡೋಕ್ಕೆ ಬೇಕು, ಇನ್ನೂ ಮೇ ಬಿ 1 ವರ್ಷ ಬೇಕಾಯ್ತದೆ. ಇದೊಂದು ಮೂಸಂಬಿ ಗಿಡ. ಮತ್ತು ಏನು ನೋಡಿ ನಮ್ಮದು ಹಲಸಿನ ಮರ ನೋಡಿ, ಆಲ್ರೆಡಿ ಫಲ ಬಿಟ್ಟೈತೆ ಹಲಸಿನ ಮರ. ಮತ್ತು ಇದು ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ. ಸೊ ಇದರಲ್ಲಿ ಆರೋಗ್ಯದ ಬೆನಿಫಿಟ್ಟು ತುಂಬ ಇದೆ. ಸೊ BP ಶುಗರ್ ಇರೋರಿಗೆ ಇದು ತುಂಬ, ಇದ್ರ ಜ್ಯೂಸು ತುಂಬ ರಾಮಬಾಣ ಥರ. ಸೊ ಅದಕ್ಕೇ ನಾನು ಇದೊಂದು ಸಸಿ ಹಾಕಿದ್ದೀನಿ. ಮಾವಿನ ಗಿಡ, ಇದು ಒಳ್ಳೆ ಸಖತ್ ಟೇಸ್ಟು. ಇದು ಇಂಪೋರ್ಟೆಡ್ ಗಿಡ. ಇದು ನಾನು ತರಿಸಿ ಹಾಕಿರೋದು. ಇದು ಹಣ್ಣು ಬಿಟ್ಟ ಮೇಲೆ ನಾನು ಇದ್ರ ಬಗ್ಗೆ ಅಪ್ಡೇಟ್ ಮಾಡಿದ್ದೀನಿ, ಯಾವ ಥರ ಇರುತ್ತೆ ಇದ್ರ ಹಣ್ಣು ಅಂದ್ಬಿಟ್ಟು. ಇದೊಂದು ಮಾವಿನ ಗಿಡ ಹಾಕಿದ್ದೀನಿ ನೋಡಿ. ಇದು ಬಂದುಬಿಟ್ಟು ನೆಲ್ಲಿಕಾಯಿ ಗಿಡ. ಇದರಲ್ಲೂ ಕೂಡ ಆರೋಗ್ಯ ಬೆನಿಫಿಟ್ ಜಾಸ್ತಿ ಇದೆ. ಸೊ ಅದಕ್ಕೆ ಒಂದು ನೆಲ್ಲಿಕಾಯಿ ಗಿಡ ಹಾಕಿದ್ದೀನಿ ನೋಡಿ. ಈ ಥರ ಇನ್ನೂ ತುಂಬ ಗಿಡಗಳಿದ್ದಾವೆ. ಸಪೋಟ ಗಿಡ ಇದೆ. ನಾನು ಆಲ್ಮೋಸ್ಟು ಹಲಸಿನ ಮರ, ಮಾವಿನ ಮರ, ಮತ್ತು ತಿರ್ಗಾ ನೇರಳೆ ಮರ, ಸೀತಾಫಲ, ಸಪೋಟ, ಮತ್ತು ತಿರ್ಗಾ ದೊಡ್ಡಬಳ್ಳಾಪುರ ಆಪಲ್ ಏನೋ ಹೇಳ್ತಾರಲ್ಲ, ಅದೊಂದು ಆಪಲ್ ಗಿಡ, ತುಂಬ ಥರ ಗಿಡಗಳು ಹಾಕಿದ್ದೀನಿ. ಸೊ ಈ ಥರ ಗಿಡಗಳನ್ನ ನೀವು ಊರ ಕಡೆ ಜಮೀನಿರೋರು, ಇವಾಗ ನೋಡಿ ನಾವೂ ಅಷ್ಟೇನೆ, ಅಪ್ಪ ಅಮ್ಮ ತಮ್ಮ ಈ ಥರ ಊರಲ್ಲಿ ಇರ್ತಾರೆ. ನಾವು ಬೆಂಗಳೂರಲ್ಲಿ ದುಡಿಮೆ ಮಾಡೋಕ್ಕಂತ ಹೋಗಿರ್ತೀವಿ. ಸೊ ಹಿಂಗೆ ಯಾರ್ಯಾರು ಬೆಂಗಳೂರಿಗೆ ದುಡಿಮೆ ಮಾಡೋಕ್ಕೆ ಹೋಗಿದ್ದೀರಾ, ಊರಲ್ಲಿ ಅಪ್ಪನೋ ಅಮ್ಮನೋ ಇಲ್ಲಾಂದರೆ ಯಾರ ತಮ್ಮನೋ ಬ್ರದರ್ಸ್ ಯಾರೇ ಇರ್ತಾರಲ್ವ, ನೀವು ಬೆಂಗಳೂರಿಂದ ತಂದು ಈ ಥರ ಸಸಿಗಳನ್ನ ನೀಟಾಗಿ ಅವ್ರಿಗೆ ಹಾಕ್ಕೊಟ್ರೆ, ಹಿಂಗೆ ನೋಡ್ಕೊಳ್ಳಿ, ಏನೋ ನೀರಿಗೆ ಹಾಯ್ಕೊಂಡು ಗೊಬ್ಬರ ಹಾಯ್ಕೊಂಡು ಇರಿ ಅಂದರೆ ಅವರು ಸಸಿಗಳನ್ನ ನೋಡ್ಕೋತಾರೆ. ಸೊ ನೀವು ಆವಾಗ ಸೀಸನ್ಗೆ ಹಣ್ಣು ತಿನ್ಬೋದು. ಯಾವ ಸೀಸನ್ಗೆ ನೋಡಿ, ಹಲಸು ಅದ್ರದ್ದು ಕರೆಕ್ಟಾಗಿ ಅದ್ರ ಸೀಸನ್ಗೆ ಅದು ಹಣ್ಣು ಕೊಡ್ತೈತೆ. ಮತ್ತು ಮಾವು ಕರೆಕ್ಟಾಗಿ ಅದ್ರ ಸೀಸನ್ಗೆ ಹಣ್ಣು ಕೊಡ್ತೈತೆ. ಮತ್ತು ಸೀತಾಫಲನೂ ಅಷ್ಟೇ, ಅದ್ರ ಸೀಸನ್ಗೆ ಹಣ್ಣು ಕೊಡ್ತೈತೆ. ಮತ್ತು ದಾಳಿಂಬೆನೂ ಅಷ್ಟೇ, ದಾಳಿಂಬೆ ಅದ್ರ ಸೀಸನ್ಗೆ ಹಣ್ಣು ಕೊಡ್ತೈತೆ. ಸೊ ನೋಡಿ ಈ ಥರ ಅದ್ರ ಸೀಸನ್ಗೆ ನಾವು ಒಂದೊಂದು ಸಸಿಗಳು ಹಾಕಿದ್ರೆ ಸಾಕು. ನಾವು ಅದ್ರ ಸೀಸನ್ಗೆ ಕರೆಕ್ಟಾಗಿ ಅದು ಹಣ್ಣು ಕೊಡ್ತೈತೆ. ನಾವು ಆರಾಮಾಗಿ ಈ ಏನೋ ಮೆಡಿಸನ್ನಿಂದ ಜಾಸ್ತಿ ಯೂಸ್ ಮಾಡಿ ಬೆಳೆದಿರೋ ಹಣ್ಣಿಗಿನ್ನ ನೋಡಿ ಈ ಥರ ನ್ಯಾಚುರಲ್ ಹಣ್ಣುಗಳನ್ನ ನಾವು ನಮ್ಮ ಫಾರ್ಮ್ ಹೌಸ್ಗಳಲ್ಲೇ ನಾವು ಬೆಳ್ಕೊಬೋದು. ಸೊ ಬೆಂಗಳೂರಲ್ಲಿ ಇರೋರು, ಊರ ಕಡೆ ಈ ಥರ ಜಮೀನುಗಳಿರೋರು, ಸೊ ದಯವಿಟ್ಟು ಇದೊಂದು ಮಾಡಿಕೊಂಡ್ರೆ ನಮಗೆ, ನಮ್ಮ ಮಕ್ಳುಗಳಿಗೆ, ನಮ್ಮ ಫ್ಯಾಮಿಲೀಸ್ಗಳಿಗೆ ನೋಡಿ ಈ ಥರ ನಾವು ನ್ಯಾಚುರಲ್ ಹಣ್ಣು ಯಾವುದೇ ಕೆಮಿಕಲ್ಲು ಇಲ್ದೇ ಬೆಳಿಬೋದು. ಸೊ ನಾವು ತಿಂದು ನಾವು ಆರೋಗ್ಯವಾಗಿರ್ಬೋದು. ಸೊ ಅದೊಂದು ನೆನಪಾಯಿತು. ಸೊ ಅದಕ್ಕೆ ಹೇಳೋಣ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್.